ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲ್ಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನಿಂದ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ವಿಗ್ಗಿ ಮಾಡೋಣ. ಸಂಡೇ ವಿತ್ ಸ್ವಿಗ್ಗಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಸ್ನೇಹಿತರೆ. ಇವತ್ತು ಒಂದು ಸ್ವಲ್ಪ ಆಫರ್ ಕೊಟ್ಟಿದ್ದೇನೆ. ಏನು ಆಫರ್ ಅಂತಂದರೆ ಲಂಚ್ ಪೀಕ್ ಅವರಲ್ಲಿ 35 ರೂಪಾಯಿ ಎಕ್ಸ್ಟ್ರಾ ಪ್ರತಿ ಆರ್ಡ್ರಿಗೂ. ಹಾಗೆ ಡಿನ್ನರ್ ಪೀಕ್ ಅವರ್ ಏನಿದೆಯೋ ಅದಕ್ಕೆ 40 ರೂಪಾಯಿ ಎಕ್ಸ್ಟ್ರಾ ಪ್ರತಿ ಆರ್ಡ್ರಿಗೆ. ಈ ಥರ ಪ್ಲ್ಯಾನ್ ಮಾಡಿ ಬಿಟ್ಟಿದ್ದಾನೆ ಸ್ನೇಹಿತರೆ. ಸೊ ಚೆನ್ನಾಗಿ ಅರ್ನಿಂಗ್ಸ್ ಆಗ್ಬೋದು ಅಂತ ಹೋಪ್ ಇಟ್ಕೊಂಡಿದ್ದೀನಿ. ಆದ್ದರಿಂದ ಇವತ್ತು ಸಂಡೇ ಡ್ಯೂಟಿ ಮಾಡೋಕ್ಕೆ ಬಂದಿದ್ದೀನಿ. ಲಂಚ್ ಪೀಕ್ ಅವರ್ ಅಂತಂದರೆ 12 ಗಂಟೆಯಿಂದ 4 ಗಂಟೆ. ಡಿನ್ನರ್ ಪೀಕ್ ಅವರ್ ಅಂತಂದರೆ ಸಂಜೆ 6ರಿಂದ ನೈಟ್ 10 ಗಂಟೆ. ಟೋಟಲಾಗಿ ಇವಾಗ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 11:15ವರೆಗೂ ಶಿಫ್ಟ್ನ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ. ಒಂದು 300 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. 300 ರೂಪಾಯಿ ಪೆಟ್ರೋಲ್ ಸಾಕಾಗ್ಬೋದು ಅಂತ ಅನಿಸುತ್ತೆ. ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ನಾವು 305 ಹಾಕಿ 5 305 50 ಹಾಕ್ಬಿಟ್ಟಿರೋ ಆಮೇಲೆ ಸ್ಕ್ಯಾನರ್ ಓಪನ್ ಮಾಡಿ. ಸ್ಕ್ಯಾನರ್ ಅಣ್ಣ 305 ಮಾಡಿದ್ದೀನಿ ಸ್ನೇಹಿತರೆ. 305 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ. ಸೊ ಸಾಕಾಗ್ಬೋದು ಅಂತ ಅನ್ಕೋತೀನಿ. ನನ್ನ ಗಾಡಿ ನನ್ನ ಗಾಡಿ 1 ಲೀಟ್ರಿಗೆ 60 ಕಿಲೋಮೀಟ್ರ್ವರೆಗೂ ಕೊಡುತ್ತೆ. 618 180 ಕಿಲೋಮೀಟ್ರ್ ಓಡಿಸಲ್ಲ ನಾನು. ಸೊ ಏನಿದ್ರು ಒಂದು 100-120 ಒಳಗಡೆ ಓಡಿಸ್ಬೋದು ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ನಂದು ಮೀಟ್ರ್ ಕೆಟ್ಟೋಗ್ಬಿಟ್ಟಿದೆ ಸ್ನೇಹಿತರೆ. ರೀಡಿಂಗ್ ಮೀಟ್ರ್ ತೋರಿಸಲ್ಲ. ಅದನ್ನು ನಾನು ಡಿಟೇಲ್ ಹೇಳೋಕ್ಕಾಗಲ್ಲ. ಅಂದಾಜು ನನ್ನ ಗಾಡಿ ಒಂದು 60 ಕಿಲೋಮೀಟ್ರ್ ಅಂತ ಕೊಡುತ್ತೆ ಪ್ಯಾಷನ್ ಪ್ರೋ. ಆದ್ದರಿಂದ ನಾನು 180 ಓಡಿಸಲ್ಲ. ಓಡಿಸಿದ್ರೆ ಒಂದು 100 ಕಿಲೋಮೀಟ್ರ್ ಒಳಗಡೆ ಓಡಿಸ್ತೀನಿ ಸ್ನೇಹಿತರೆ. ಸೊ ಇವತ್ತು ಪೆಟ್ರೋಲ್ ಸಾಕಾಗ್ಬೋದು. ಬನ್ನಿ ಆನ್ಲೈನ್ಗೆ ಹೋಗೋಣ. ಆನ್ಲೈನ್ಗೆ ಹೋಗ್ಬೇಕು ಅಂದರೆ ಝೋನ್ಗೆ ಹೋಗಬೇಕು. ಸೊ ಒಂದು 5 ನಿಮಿಷ ನಾನು ಝೋನ್ಗೆ ಹೋಗ್ಬಿಡ್ತೀನಿ ಸ್ನೇಹಿತರೆ. ಅಲ್ಲಿ ಆನ್ಲೈನ್ಗೆ ಹೋಗೋ ನಾನು ನಿಮ್ಗೆ ಸಿಗ್ತೀನಿ ಸ್ನೇಹಿತರೆ. 12 ಗಂಟೆ 28 ನಿಮಿಷಕ್ಕೆ ಫಸ್ಟ್ನೇ ಆರ್ಡ್ರ್ ಕೊಟ್ಟವನೇ 60 ರೂಪಾಯಿ ಆರ್ಡ್ರು. ಬನ್ನಿ ಆಕ್ಸೆಪ್ಟ್ ಮಾಡೋಣ ಸ್ನೇಹಿತರೆ. ಇನ್ನೊಂದು ಡಬಲ್ ಆರ್ಡ್ರ್ ಕೊಟ್ಟಿರ್ತಾರೆ ಅವನೇ, ಬ್ಯಾಚ್ ಆರ್ಡ್ರು ಅನಿಸುತ್ತೆ. ಆಕ್ಸೆಪ್ಟ್ ಮಾಡೋಣ. ಓಕೆ, ಬ್ಯಾಚ್ ಆರ್ಡ್ರ್ ಸ್ನೇಹಿತರೆ. ಒಂದು ಎಷ್ಟು ತೋರಿಸ್ತು 60 ಚಿಲ್ಲರೆ, ಇನ್ನೊಂದು 50 ಚಿಲ್ಲರೆ. ಬನ್ನಿ ಹೋಗೋಣ. ಫಸ್ಟ್ನೇದು ಹೋಟೆಲ್ ಆದಿತ್ಯ ಇಲ್ಲೇ ಇದೆ. ಹೋಟೆಲ್ ಅದು 2 ಇಲ್ಲೇ ಇದೆ ಸ್ನೇಹಿತರೆ. ರೀಚ್ ಕೊಟ್ಬಿಡೋಣ. ರೀಚ್ಡ್ ಕನ್ಫರ್ಮ್ ಸ್ನೇಹಿತರೆ. ಇಲ್ಲೇ ಇದ್ದೀನಿ, ಹೋಟೆಲ್ ಹತ್ರನೇ ಇದ್ದೀನಿ. ಸೊ 2 ರೀಚ್ ಕೊಟ್ಬಿಡೋಣ. ರೀಚ್ಡ್ ಕನ್ಫರ್ಮ್. ಸೆಲ್ಫಿ ಕೇಳ್ತಿದ್ದೆ, ಸೆಲ್ಫಿ ಕೊಟ್ಬಿಡೋಣ. ಸರ್ 885 ರೆಡಿ ಇದೆ. ಎರಡಿದೆ, ಇನ್ನೊಂದಿದೆ. ಒಂದು ರೆಡಿ ಇದೆ. ಹಾಂ, ಇನ್ನೊಂದಿಲ್ಲನಾ? ಫಸ್ಟ್ನೇ ಆರ್ಡ್ರನ್ನೇ ಬ್ಯಾಚ್ ಆರ್ಡ್ರ್ ಕೊಟ್ಟಿದ್ದಾನೆ. ಒಂದು ಯಶವಂತಪುರ. ಅದಾದಮೇಲೆ ಅಲ್ಲಿಂದ ಎಲ್ಲಿಗೆ ನೋಡೋಣ. ಈಗ ಬನ್ನಿ ಹೋಗೋಣ. ಫಸ್ಟ್ನೇ ಆರ್ಡ್ರೆ ಬ್ಯಾಚ್ ಆರ್ಡ್ರು. ಒಂದು 50 ಚಿಲ್ಲರೆ ಇತ್ತು, ಒಂದು 60 ಚಿಲ್ಲರೆ ಇತ್ತು. ಡೆಲಿವರಿ ಆದಮೇಲೆ ಎಷ್ಟು ಕೊಡ್ತಾನೆ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ನಿಮಗೆ ಡೆಲಿವರಿ ಲೊಕೇಶನ್ ಹತ್ರ ಸಿಗ್ತೀನಿ. 12 ಗಂಟೆಯಿಂದ 4 ಗಂಟೆವರೆಗೂ ಲಂಚ್ ಪೀಕು ಸ್ನೇಹಿತರೆ. ಸೊ 35 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ ಒಂದು ಆರ್ಡ್ರಿಗೆ. ಸೊ ಗೊತ್ತಲ್ಲ, ಮಾಮೂಲಿ ಎಕ್ಸ್ಟ್ರಾ ಕೊಟ್ಟರೆ ಲಾಂಗ್ ಆರ್ಡ್ರೆ ಅವ್ನು ಹಾಕೋದು. ನನಗೆ MG ಅಂತೂ ಕೊಟ್ಟಿಲ್ಲ. ನಾನು MG ಆಫರೇ ಇಲ್ಲ ಇವತ್ತು ನನಗೆ. ಮಿನಿಮಮ್ ಗ್ಯಾರಂಟಿ ಏನು ಹೊಡಿತೀವೋ ಅದು ಆಫರ್ ಇಲ್ಲ ನನಗೆ. ಬರೀ ಅರ್ನಿಂಗ್ಸ್ ಅಷ್ಟೇ. 1000 ರೂಪಾಯಿನ ಮಾಡಿದ್ರೆ 300 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. 1300 ಚಿಲ್ಲರೆ ಮಾಡಿದ್ರೆ 400 ರೂಪಾಯಿನ ಎಕ್ಸ್ಟ್ರಾ ಕೊಡ್ತಾನೆ ಸ್ನೇಹಿತರೆ. ನಾವು 2ನೇ ಟಾರ್ಗೆಟ್ನ ಹೊಡೆಯೋಕ್ಕೆ ಟ್ರೈ ಮಾಡೋಣ. 1300 ಚಿಲ್ಲರೆ ಏನಿದೆಯೋ ಅದನ್ನು ಮಾಡೋಕ್ಕೆ ಟ್ರೈ ಮಾಡೋಣ. ಸಂಜೆವರೆಗೂ 11 ಗಂಟೆವರೆಗೂ ಟೈಮ್ ಇದೆ. ನೋಡೋಣ. ಬಟ್ ಆದ್ರೆ ಸ್ನೇಹಿತರೆ ಲಾಂಗ್ ಆರ್ಡ್ರೆ ಕೊಡ್ತಾನೆ. ಇನ್ನೊಂದು ಸ್ನೇಹಿತರೆ, ನನಗೆ ಲಾಸ್ಟ್ ಟೈಮು ಒಂದು ರ್ಯಾಪಿಡೋದಲ್ಲಿ ಫುಡ್ ಸ್ಪಿಲ್ಲೇಜ್ ಆಗಿಬಿಟ್ಟು ಪ್ರಾಬ್ಲಮ್ ಆಗಿತ್ತಲ್ವಾ. ಆದ್ದರಿಂದ ನನ್ನ ಗಾಡಿ ಓಡ್ಸೋಕ್ಕೆ ಭಯ ಆಗ್ತಿದೆ ಸ್ವಲ್ಪ ಸ್ಪೀಡಾಗಿ.
ಇದು ಮತ್ತು ಫುಡ್ ಗಿಡ್ ಏನಾದ್ರು ಚೆಲ್ಬಿಟ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಭಯ ಇದೆ. ಸೊ ಅದು ಬಿಟ್ಟರೆ ಬೇಕಾದ್ರೆ ನಾನು ಬೇಗ ಗಾಡಿ ಓಡಿಸ್ಕೊತೀನಿ, ಅದರಲ್ಲೇನು ತೊಂದರೆ ಇಲ್ಲ. ಈ ಫುಡ್ ಸ್ಪಿಲ್ಲೇಜ್ ಆಗಿಬಿಡುತ್ತೆ ಅನ್ನೋದೊಂದೇ ಭಯ ಅಷ್ಟೇ. ಗ್ಯಾರಂಟಿ ಸ್ನೇಹಿತರೆ, ಪಕ್ಕ ಝೋನಿಂದ ಆಚೆಗೆ ಹಾಕಿರ್ತಾನೆ, ಮತ್ತು ಝೋನ್ ಒಳಗಡೆ ಬರೋವರೆಗೂ ಆರ್ಡ್ರೇ ಕೊಡೋಲ್ಲ. ಯಾಕಂದರೆ 35 ರೂಪೀಸ್ ಬೇರೆ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಅಂತ ಅಲ್ಲಿ ಹೇಳ್ತಾನೆ. ಅದೊಂದು ಮೆಸೇಜ್ ಬೇರೆ ಹಾಕ್ತಾನೆ, ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನೆ ಅಲ್ಲಿ, ಇನ್ಕ್ಲೂಡಿಂಗ್ ಇನ್ಸ್ಟ್ರಕ್ಷನು. ಪ್ರತಿ ಆರ್ಡ್ರ್ ಕೊಟ್ಟಾದಮೇಲೆ ಮತ್ತು ಝೋನಿಂದ ಏನಾದ್ರು ಆಚೆ ಇದ್ದರೆ ಝೋನ್ ಒಳಗಡೆ ಬಂದ್ರೇ ಆರ್ಡ್ರ್ ಬರೋದು ಅಂತ ಹೇಳ್ಬಿಟ್ಟು ಅದೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನೆ. ಸೊ ಅದ್ರ ಪ್ರಕಾರ ಹೋಗ್ಬೇಕು ನಾವೀಗ. ಮತ್ತು ಈಗ ಆಲ್ರೆಡಿ ಝೋನಿಂದ ಆಚೆ ಹಾಕೋನೆ, ಯಶವಂತಪುರದ ಹತ್ರ ಹಳೆ ಆ ಕಡೆ ಕಳಿಸ್ಬಿಟ್ಟವನೆ, ರಾಜಾಜಿನಗರ ಝೋನ್ ಯಶವಂತಪುರದ ಕಡೆ ಕಳ್ಸೋನೆ. ಸೊ ಝೋನಿಂದ ಆಚೆ, ಮತ್ತು ನಾನು ಝೋನಿಂದ ಒಳಗಡೆ ಬರಬೇಕು, ಅದೊಂದು 5 ಕಿಲೋಮೀಟ್ರ್ ಒಳಗಡೆ. ಸೊ ಎಲ್ಲ ಅಲ್ಲಿಂದ ಅಲ್ಲಿಗೆ ಬರುತ್ತೆ ಅಂತ ನನ್ನ ಅನಿಸಿಕೆ. ನೋಡೋಣ ಬನ್ನಿ, ಇಲ್ಲಿಂದ ಏನಾದ್ರು ರಿಟರ್ನ್ ಆರ್ಡ್ರ್ ಕೊಡ್ತಾನ ಅಥವಾ ಝೋನ್ ಒಳಗಡೆ ಬರಬೇಕಾಗುತ್ತಾ ನೋಡೋಣ. ಸ್ನೇಹಿತರೆ, ಬ್ಯಾಚ್ ಆರ್ಡ್ರಲ್ಲಿ ಫಸ್ಟ್ನೇ ಆರ್ಡ್ರನ್ನ ಡೆಲಿವರಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಡೆಲಿವರಿ ಕೊಡೋಣ. ಪುರುಷೋತ್ತಮ ಅಲ್ವಮ್ಮ? ಹಾಂ, ಓಪನ್ ಮಾಡಮ್ಮ ಗೇಟ್. ಓಕೆ ಅಮ್ಮ. ಸ್ನೇಹಿತರೆ, ಫಸ್ಟ್ನೇ ಆರ್ಡರ್ ಡೆಲಿವರಿ ಮಾಡಿದ್ದೀನಿ. ಸ್ನೇಹಿತರೆ, ಈ ಥರ ಇರುವಾಗ ತುಂಬ ಕೇರ್ಫುಲ್ಲಾಗಿರಬೇಕು ಬ್ಯಾಚ್ ಆರ್ಡ್ರ್ ಇದ್ದಾಗ. ನೋಡಿ, ನಾನು ಒಂದು ಊಟ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ, ಒಂದು ಊಟ ಮಾತ್ರ ಕೊಡೋಕೆ ಹೋಗಿದ್ದೀನಿ. ಸೊ ಅಲ್ಲಿದ್ದಾಗ ಯಾರನ್ನು ಎತ್ಕೊಂಡು ಹೋಗ್ಬಿಟ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಕಣ್ಣಿಗೆ ಕಾಣೋ ಥರ ಗಾಡಿ ನಿಲ್ಸ್ಕೊಂಡಿರಬೇಕು. ನೋಡಿ, ಈಗ ಇಲ್ಲೊಂದು ಊಟ ಇತ್ತು, ಯಾರನ್ನು ಎತ್ಕೊಂಡು ಹೋಗ್ಬಿಟ್ರೆ ನನ್ನ ಮೇಲೆ ಬೀಳ್ತಾ ಇತ್ತಿದ್ದು. ಸೊ ಈಗ ಬ್ಯಾಚ್ ಆರ್ಡ್ರಲ್ಲಿ ಸೆಕೆಂಡ್ನೇ ಆರ್ಡರ್ ಡೆಲಿವರಿ ಮಾಡೋಕೆ ಹೋಗೋಣ. ನಿಮಿಷ ಸರ್, 291. ಓಕೆ, ಇದೆ ಬಿಡಿ. ಹಾಂ, ರವಿಕುಮಾರ್ ನಿಮ್ಮದೇ ಬಿಡಿ. ಸ್ನೇಹಿತರೆ, ಸೆಕೆಂಡ್ನೇ ಆರ್ಡ್ರು ಬ್ಯಾಚ್ ಆರ್ಡ್ರಲ್ಲಿ 2ನೇ ಆರ್ಡ್ರು ಡೆಲಿವರಿ ಆಯಿತು, ಕನ್ಫರ್ಮ್. 54 ರೂಪಾಯಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಸೊ ಗೆಟ್ ನೆಕ್ಸ್ಟ್ ಆರ್ಡರ್. ಆನ್ಲೈನಲ್ಲಿದ್ದೀನಿ, ಸರ್ಚಿಂಗ್ ಫಾರ್ ಆರ್ಡರ್, ಔಟ್ ಆಫ್ ಝೋನ್ ಅಂತೆ. ನೋಡಿ, ಈ ಥರ ಔಟ್ ಆಫ್ ಝೋನ್ಗೆ ಹಾಕ್ಬಿಡ್ತಾನೆ. ಓಕೆ ಸ್ನೇಹಿತರೆ, ಇಲ್ಲಿಂದ ಆರ್ಡ್ರ್ ಕೊಡ್ತಾನೋ ಅಥವಾ ಬೇರೆ ಕಡೆ ಹೋಗ್ಬೇಕಾ, ನಾನು ನಿಮಗೆ ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಖಾಲಿ ಹೋಗ್ಬೇಕಲ್ಲ ಅಂತ ಬೈಕ್ ಹತ್ತಾ ಇದ್ದೆ. ಸೊ ಝೋನ್ ಒಳಗಡೆ ಕರ್ಸ್ಕೊಳ್ಳೋಕ್ಕೆ ಒಂದು ಆರ್ಡ್ರ್ ಕೊಟ್ಟ, ಪರವಾಗಿಲ್ಲ. ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗೋಣ. ಸ್ನೇಹಿತರೆ, ರಿಟರ್ನ್ ಆರ್ಡ್ರ್ ಕೊಟ್ಟಿದ್ನ ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ಇಲ್ಲಿ ಇದ್ರ ಹತ್ರ ಲೊಕೇಶನ್ ಹತ್ರ ಬಂದಿದ್ದೀನಿ. ಬಟ್ ಅದು ಯಾವುದು ಬಿರಿಯಾನಿ ಕಾಣಿಸ್ತಾ ಇಲ್ವಲ್ಲ ಸ್ನೇಹಿತರೆ, ಇದೆಲ್ಲೂ ಕಾಣಿಸ್ತಾ ಇಲ್ವಲ್ಲ ಸ್ನೇಹಿತರೆ. ಏನು ಮಾಡೋದು ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ. ನೀಡ್ ಹೆಲ್ಪ್ ತಗೊಂಡ್ರೆ ಏನೇನೋ ಕೇಳ್ತಾ ಇದೆ. ಹೊಡೆದೋಗುತ್ತಾ ಮೇಡಮ್? ಹಾಂ, ಅಲ್ಲ ಬ್ರೋ, ಇದು ತಗೊಂಡು ಹೊಡೆದೋದ್ರೆ ಯಾರೇನು ಮಾಡೋಕೆ ಹೊಡೆದೋದು ಈಗ ಮನಾರ ಫೇಸ್ ಮಾಡ್ಬಿಟ್ಟಿದ್ರಣ. ಅಲ್ಲೇ ಕೆಲಸ ಮಾಡ್ಬಿಡೋದು. ಏನು ಅಕಸ್ಮಾತ್ ಏನೋ ಬ್ರೇಕ್ ಆದ ಹೊಡೆದೋದ್ರೆ ಏನು ಮಾಡೋದು? ಹಾಂ, ಹಾಂ, ಹಾಂ. ಪೆನಾಲ್ಟಿ ಏನಾರು ಪೆನಾಲ್ಟಿ ನಮ್ಮ ತಪ್ಪಿದ್ರೆ ಆಗ್ತಾನೆ. ಗುರು, ಮಡಿಕೆಯಲ್ಲಿ ಕೊಟ್ಟವ್ರಿದ್ದು ಬಿರಿಯಾನಿ ಹೆಂಗೆ ತೊಗೊಂಡೋಗೋದು ಅಂತಲೇ ಅರ್ಥ ಆಗ್ತಿಲ್ಲ. ಬ್ರೋ, ಏನು ಪ್ರಾಬ್ಲಮ್ ಆಗಲ್ವಾ? ಹಾಂ, ಮಾತಾಡೋದೇ ಕಷ್ಟ ತಾನೆ. ಹೌದು. ಹಾಂ ಹಾಂ ಹಾಂ, ಕ್ಯಾಮ್ರಾ ಹಾಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಹೌದು, ಲಾಂಗ್ ಟೈಮ್ ಮಾಡೋಕ್ಕಲ್ಲ, ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಎತ್ತಿಟ್ಕೊಂಬಿಡೋದು, ಆಮೇಲೆ ಲಾಸ್ಟ್ಗೆ ಹಾಕೊಳ್ಳೋದಷ್ಟೇ. ಅದೇನಿದ್ರು ಒಂದು ವೀಡಿಯೋ ಮಾಡ್ಬೋದು. ಎಷ್ಟು ಬ್ಯಾಟ್ರಿ ಚಾರ್ಜ್ ಬರುತ್ತೆ? ಇದು 45 ನಿಮಿಷ ಬರುತ್ತೆ ಒಂದು ಬ್ಯಾಟ್ರಿ, 1 ಅವರ್ ಅಷ್ಟೇ. ಒಂದು ಹೀರೋ 9 ಇದೆ. ಹಾಂ ಹಾಂ, ಅದು ಕರೆಕ್ಟಾಗಿ 1 ಅವರ್ ಇಲ್ಲ 1 ಅವರ್ 10 ನಿಮಿಷ ಬರುತ್ತೆ. ಅದೇ ಇದು ಹೀರೋ 9 ಇದು ನಂದು ಹೀರೋ 9. ಹಾಂ, ಅದೇ 1 ಅವರ್ 4K ಅಲ್ಲಿ ಹಾಕಿದ್ರೆ ಓಕೆ. 5K HD ಹಾಕೊಂಡ್ಬಿಟ್ರೆ
ಕಾಲವರೆಗೆ ಬರೋದು ಇತ್ತು. ಹಾಂ, ಏನು ಗುರು ಈ ಫುಡ್ ತಗೊಂಡು ಹೋಗೋಕ್ಕೆ ಭಯ ಆಯ್ತದೆ. ಮಡಿಕೆಯಲ್ಲಿ ಕೊಟ್ಟವ್ರೆ ಅಲ್ಲ ಗುರು, ಈ ಥರ ಮಡಿಕೆಲೆಲ್ಲ ಕೊಟ್ಟರೆ ತಗೊಂಡೋಗೋ ಕುಲ್ಕ್ಬಿಟ್ಟು ಹಂಸ ಹತ್ರ ಏನಾರು ಕುಲ್ಕ್ ಹೊಡೆದೋದ್ರೆ ಏನು ಗತಿ? ಮೊದಲೇ ನನಗೂ ಫುಡ್ಗೂ ಬರಲ್ಲ. ಆಲ್ರೆಡಿ ಒಂದು ಸರಿ 2 ಸರಿನೂ ಫುಡ್ ಸ್ಪಿಲ್ಲೇಜ್ ಆಗಿದೆ. ಅದರಲ್ಲೂ ಈ ಥರ ಮಡಿಕೆಲೆಲ್ಲ ಬಿರಿಯಾನಿ ಕೊಟ್ಟರೆ ಹೆಂಗೆ ತಗೊಂಡೋಗೋದು ಗುರು? ಹಾಂ, ನೋಡೋಣ ಬನ್ನಿ, ಸೇಫಾಗಿ ತಗೊಂಡೋಗ್ಬಿಟ್ರೆ ಸಾಕು. ಅದು ಬಾಕ್ಸು ಅಗಲ ಇರುತ್ತಲ್ಲ ಕಟ್ಕೊಳ್ಳೋ ಬ್ಯಾಗು, ಅದ್ರೊಳಗಡೆ ಅಟ್ಲೀಸ್ಟ್ ಒಂದು ಎಲಾಸ್ಟಿಕ್ ಟೈಪು ಅದು ಪ್ರೆಸ್ ಮಾಡಿ ಇಟ್ಕೊಳ್ಳೋಕೆ ಏನಾದರೂ ಒಂದು ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಸ್ನೇಹಿತರೆ. ಅಂದರೆ ಈಗ ಜಸ್ಟ್ ಫುಡ್ ಇಟ್ಬಿಟ್ಟು ಎಲಾಸ್ಟಿಕ್ ಟೈಪು ಅದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳೋಂಗೆ ಫುಡ್ಡನ್ನ ಆ ಥರ ಏನಾರು ಪ್ಲ್ಯಾನ್ ಮಾಡ್ಕೋಬೇಕು ಸ್ನೇಹಿತರೆ. ಅದು ಈಗ ಅದು ಒಳಗಡೆ ಫ್ರೀಯಾಗಿದೆ, ಉಲ್ಡಾಡ್ತಾ ಇರ್ತದೆ. ಸೊ ಏನಾಗುತ್ತೋ ಏನೋ ಗೊತ್ತಿಲ್ಲ. 6 ಕಿಲೋಮೀಟ್ರು, ಇನ್ನೂ 5 ಕಿಲೋಮೀಟ್ರ್ ಹೋಗಬೇಕು. ಆದಷ್ಟು ಕೇರ್ಫುಲ್ಲಾಗಿ ತಗೊಂಡೋಗಿ ಟ್ರೈ ಮಾಡ್ತೀನಿ ಸ್ನೇಹಿತರೆ, ಯಾಕೆಂದರೆ ಇದು ಮಡಿಕೆದಲ್ವಾ. ಅಟ್ಲೀಸ್ಟ್ ಮುಂದೆ ಇಟ್ಕೊಂಡು ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಟ್ಯಾಂಕ್ ಮೇಲೆ. ದೇವರೇ ಕಾಪಾಡಪ್ಪ, ಸೇಫಾಗಿ ಡೆಲಿವರಿ ಆಗೋ ಥರ ಮಾಡಪ್ಪ. ಗುರು ಮಡಿಕೆ ಬಿರಿಯಾನಿ ಕೊಡೋಕ್ಕೆ ಬಂದಿದ್ದೀನಿ. ಸದ್ಯಕ್ಕೆ ಏನೂ ಆಗದೆ ಇದ್ರೆ ಸಾಕಪ್ಪ. ಯಪ್ಪ, ಸದ್ಯ ಏನೂ ಆಗಿಲ್ಲ ಅನಿಸುತ್ತೆ. ಮೇಡಮ್ ಸ್ವಿಗ್ಗಿಯಿಂದ ಇಲ್ಲಿ ಲೊಕೇಶನ್ ಹತ್ರ ಬಂದಿದ್ದೀನಿ ಮೇಡಮ್. ನೋಡಿದ್ರಾ ಮೇಡಮ್? ಇಲ್ಲಿ ಎದುರುಗಡೆ ಒಂದು ಪಾರ್ಕ್ ಥರ ಇದೆಯಲ್ಲ, ಹಾಂ, ಸ್ಕಂದ ಅಪಾರ್ಟ್ಮೆಂಟು. ಓಕೆ ಮೇಡಮ್. ಸ್ನೇಹಿತರೆ ಬಂದಿದ್ದೀನಿ, ಫಸ್ಟ್ ಫ್ಲೋರ್. ಸ್ನೇಹಿತರೆ ಡೆಲಿವರಿ ಕೊಟ್ಟಿದ್ದೀನಿ, ಬಟ್ ಯಾವಾಗಲೂ ವೀಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಬೆಚ್ಚಿಟ್ಕೊಬಿಡ್ತೀನಿ ಕ್ಯಾಮ್ರಾನ. ಒಂದೇ ಸರಿ ನಾನು ಸಂಜೆ ಫಿಟ್ ಮಾಡ್ಕೊತೀನಿ ಸ್ನೇಹಿತರೆ. ಯಾವಾಗಲೂ ವೀಡಿಯೋ ಮಾಡೋದಕ್ಕಾಗಲ್ಲ, ಸೊ ಇದನ್ನು ಬಿಚ್ಚಿಟ್ಕೊತೀನಿ ಸ್ನೇಹಿತರೆ. ನಾನು ಸಂಜೆ ವೀಡಿಯೋ ಮಾಡ್ತೀನಿ ಇನ್ನು. ಈಗ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸ್ವಿಗ್ಗಿ ಅವನು ನನ್ನ ಮೇಲೆ ಅದೇನು ದ್ವೇಷ, ಅದೇನು ಕೋಪ ಇಟ್ಕೊಂಡವನೋ ಗೊತ್ತಿಲ್ಲ. ಬಸವೇಶ್ವರ ನಗರ ಝೋನಿಂದ HAL ಸುಮಾರು 17 ಕಿಲೋಮೀಟ್ರ್ ಕರೆಕ್ಟಾಗಿ ಸ್ನೇಹಿತರೆ, 17 ಕಿಲೋಮೀಟ್ರು ಹೊರಗಡೆಗೆ ಡೆಲಿವರಿ ಕೊಡೋಕೆ ಹಾಕೋನು ನೋಡಿ ಸ್ನೇಹಿತರೆ. ಫುಡ್ ಡೆಲಿವರಿ 17 ಕಿಲೋಮೀಟ್ರ್ ಝೋನಿಂದ ಆಚೆ ಹಾಕೋನಲ್ಲ. ಈಗ ನಾನು ಹೆಂಗೆ ವಾಪಸ್ ನಾನು ಝೋನ್ ಒಳಗಡೆ ಬರಬೇಕು ಅಂತಂದರೆ 15 ಕಿಲೋಮೀಟ್ರು ಮತ್ತೆ ನಾನು ವಾಪಸ್ ಬರಬೇಕು. ಆ 15 ಕಿಲೋಮೀಟ್ರಿಗೆ ಕೊಟ್ಟವನೇ 63 ರೂಪಾಯಿ ಅಮೌಂಟ್ ಕೊಟ್ಟವನೇ. ಬಟ್ 63 ರೂಪಾಯಲ್ಲಿ ಸ್ನೇಹಿತರೆ 15 ಕಿಲೋಮೀಟ್ರ್ ನಾನು ವಾಪಸ್ ಬಂದರೆ ಅದರಲ್ಲಿ 30 ರೂಪಾಯಿ ಪೆಟ್ರೋಲೇ ಹೋಗ್ಬಿಡುತ್ತೆ, ಇನ್ನೊಂದು 30 ರೂಪಾಯಿ ನನಗೆ ಸಿಗುತ್ತೆ. ಓಕೆ, ಅದು ಒಪ್ಕೊಳ್ಳೋಣ. ಸರಿ, 17 ಕಿಲೋಮೀಟ್ರು ಝೋನಿಂದ ಆಚೆ ಕಳಿಸೋವಂಥ ತಪ್ಪು ನಾನು ಏನು ಮಾಡಿದ್ದೀನಿ ಅಂತ ಇವ್ರಿಗೆ ಅರ್ಥ ಆಯ್ತಲ್ಲ. ಆದರೆ ನಾನಂತೂ ಯಾವಾಗಲೂ ಲಾಗಿನಲ್ಲಿ ಇರೋಲ್ಲ, ಅದು ಏನೋ ಮೇನ್ ಪ್ರಾಬ್ಲಮ್ ಇರಬೇಕು. ಅದಲ್ಲದೆ ಇವತ್ತು ಸರ್ಚ್ ಕೊಟ್ಟಿದ್ನಲ್ವಾ, 12 ಗಂಟೆಯಿಂದ 4 ಗಂಟೆವರೆಗೂ 35 ರೂಪಾಯಿ ಸರ್ಚ್ ಕೊಟ್ಟಿದ್ದ. ಸೊ ಆ ಸರ್ಚ್ ಕೊಟ್ಟಿರೋ ಉದ್ದೇಶ ಬರೀ ಲಾಂಗ್ ಆರ್ಡ್ರ್ಗಳೇ ಕೊಟ್ಟವನೇ. ಅದರಿಂದ ಇದನ್ನು ತಗ್ಲಾಕೋದ್ನೋ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ಏನು ಹೇಳಿ ಸ್ನೇಹಿತರೆ, ಲಂಚ್ ಪೀಕ್ ಅವರಲ್ಲಿ 12ರಿಂದ 4 ಗಂಟೆವರೆಗೂ 578 ರೂಪಾಯಿ ಪ್ಲಸ್ 50 ರೂಪಾಯಿ ಇನ್ಸೆಂಟಿವ್, ಅಲ್ಲಿಗೆ 628 ರೂಪಾಯಿ ಆಗಿದೆ ಸ್ನೇಹಿತರೆ. 628 ರೂಪಾಯಲ್ಲಿ ಒಂದು 100 ರೂಪಾಯಿ ಪೆಟ್ರೋಲ್ ಹೋಗಿದೆ. 100 ರೂಪಾಯಿ ಪೆಟ್ರೋಲ್ ಹೋಗಿದೆ, ಅಲ್ಲಿಗೆ ಇನ್ನು 520 ರೂಪಾಯಿ. ಸೊ 4 ಅವರ್ಗೆ 520 ರೂಪಾಯಿ. ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಲಾಸ್ಟ್ ಮನೆಗೆ ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಯಾವುದೋ ಮೂಲೆಗೆ ಹಾಕ್ತಾನೆ ತಗೊಂಡೋಗಿ. ಸೊ ನಾನು ಇನ್ನೂ ನೈಟ್ 11 ಗಂಟೆವರೆಗೂ ಡ್ಯೂಟಿ ಹಾಕ್ಕೊಂಡಿದ್ದೀನಿ. ಈಗ ನಾನು ವಾಪಸ್ ಝೋನ್ಗೆ ಹೋಗೋಕ್ಕೇ ನನಗೀಗ 3/4 ಅವರ್ ತೋರಿಸ್ತಿದೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಲಂಚ್ ಪೀಕ್ ಅವರಲ್ಲಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಅನ್ನೋದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಿಗಾದರೂ ಸ್ವಿಗ್ಗಿ ಅಥವಾ ಯಾವುದೇ ಡೆಲಿವರಿ ಅಪ್ಲಿಕೇಶನ್ನಲ್ಲಿ ಡೆಲಿವರಿ ಮಾಡಬೇಕು ಅಂತ ಪ್ಲಾನ್ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಒಂದು ಐಡಿಯಾ ಬರ್ಬೋದು ಅಂತ ಹೇಳ್ತಾ, ಅಲ್ಲಿವರೆಗೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ ಅಂತ ಹೇಳ್ತಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಬಾಯ್.